ಮಣಿ ಅಥವಾ ಸ್ಕಂದ ಅವರ ವಾಹನ ನವಿಲು. ಅವರಿಗೆ ಹಲವಾರು ಹೆಸರುಗಳಿವೆ. ಮುರುಗನ್, ಷಣ್ಮುಖ, ಸ್ಕಂದ, ಕುಮಾರಸ್ವಾಮಿ. ದೇವಸ್ಥಾನಗಳು ಅಲಂಕಾರಕ್ಕಾಗಿ ಸುಂದರವಾಗಿ ಕಾಣಲಿಕ್ಕೆ ಈ ಥರದ ಪಟ್ಟಿಕೆಗಳನ್ನು ಹೊರಭಾಗದಲ್ಲಿ ನೋಡ್ಬೋದು. ಸಾಲುಗಳಿರುತ್ತೆ. ಆ ಸಾಲುಗಳ ಪೈಕಿ ಮೊದಲನೇ ಸಾಲಲ್ಲಿ ಆನೆಗಳಿವೆ. ಈ ದೇವಸ್ಥಾನದ ಸುತ್ತ 1248 ಆನೆಗಳಿವೆ. ಈ ಸಂಖ್ಯೆಯಲ್ಲಿ ಸ್ವಲ್ಪ ಮನಸ್ಸಲ್ಲಿಟ್ಕೊಳ್ಳಿ. 1, 2, 4, 8 1, 2, 4, 8 ಎಲಿಫೆಂಟ್ ಮಲ್ಟಿಪಲ್. ಒಂದು ಆನೆ ಇನ್ನೊಂದು ಆನೆ ಹೋಲಿಕೆಯಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದೆ. 2ನೇ ಸಲ ಸಿಂಹಗಳು, 3 ಮತ್ತು 5ನೇ ಸಲ ಲತಾಬಲಿಗಳು, 4ನೇ ಸಲ ಕುದುರೆಗಳು. ಆನೆಗಳನ್ನು ಶಕ್ತಿಗಾಗಿ, ಸಿಂಹಗಳು ಧೈರ್ಯ, ಲತಾಬಲಿಗಳು ಅಲಂಕಾರ, ಕುದುರೆಗಳನ್ನು ವೇಗಕ್ಕಾಗಿ ಮಾಡ್ತಾರೆ. ಶಕ್ತಿ, ಧೈರ್ಯ, ಅಲಂಕಾರ. ದೇವಸ್ಥಾನ ಅವರಿಗೆ ಪ್ರಾಮುಖ್ಯತೆ ಜಾಸ್ತಿ. ಪಕ್ಕದಲ್ಲಿ ಶಿವ ಪಾರ್ವತಿ ಜೊತೆ ಮಂಗುಸಿರುವಂಥ ವಿಗ್ರಹ ನೀವು ಎಲ್ಲೇ ನೋಡಲಿಕ್ಕಾಗಲ್ಲ. ಅರ್ಜುನ ಅಂತ ವಿಗ್ರಹ ಇದು. ಮಂಗುಸಿರ ಜೊತೆಲಿ ಯಾವಾಗ ಅಂತಂದ್ರೆ ಆಕೆ ಶಾಂತವಾಗಿರುವ ಎಣ್ಣೆಯ ಗಡಿಗೆ ಮಂಗುಸಿವ, ಅವಾಗ ಉಮಾ ಅಂತ ಕರೀತಾರೆ. ಕೋಪದಲ್ಲಿದ್ರೆ ದುರ್ಗೆ, ಚಾಮುಂಡಿ, ಸಿಂಹ. ಬಾಳ ಮೆಟಲ್ ತರ ಕಾಣುತ್ತೆ. ಅರ್ಜುನ ಧ್ವಜವಾದ ಹನುಮತ್ ಧ್ವಜವನ್ನು ಮರವನ್ನು ಇಲ್ಲೊಂದು ಬೆಕ್ಕು ಇಲಿಯನ್ನು ಕಚ್ಕೊಂಡು ತಿಂತಾ ಇದೆ. ಒಬ್ಬ ಮನುಷ್ಯ ಬೆಟ್ಟ ಹತ್ತುತ್ತಾ ಇದ್ದಾನೆ. ಬೇಟೆಗಾರ ಹಂದಿಯನ್ನು ಬೇಟೆ ಆಡ್ತಾ ಇದ್ದಾನೆ. ಈ ಮೂರಲ್ಲಿ ಒಂದು ಸಿಂಹ ಗುಹೆ ಒಳಗಡೆ ಹೋಗ್ತದೆ. ಬಾಲ ಹಿಡ್ಕಲ್ ಮಾತ್ರ ಇಲ್ಲ, ಒಳಗೆ ಹೋಗ್ತಾ ಇದೆ. ಇನ್ನೊಂದು ಹೊರಗಡೆ ನೋಡ್ತಾ ಇದೆ ನೋಡಿ, ಮುಖ ಮಾತ್ರ ತಿಳಿಸಿ. ಬೆಟ್ಟವನ್ನು ಎತ್ತಿದಾಗ ಒತ್ತದಿಂದ ಅವುಗಳು ಕೆಳಗಡೆ ಬೀಳ್ತಾ ಇದೆ. ಈ 3 ಜನಕ್ಕೆ ಇರಬೇಕಾದದ್ದು 6 ಕಾಲುಗಳು, ಬಟ್ 4 ಇದೆ. 6 ಜನಕ್ಕೆ ಕಾಣಿಸುತ್ತೆ. ನೀವು ಮನುಷ್ಯನ ಸಪ್ರೇಟಾಗಿ ನೋಡ್ಬೇಕು. ಇವನ್ನ ನೋಡಿ, ಅವನಿಗೆ 2 ಕಾಲು, ಮಧ್ಯೆ ನೋಡಿ ಅವನಿಗೆ 2 ಕಾಲು ಕಾಣಿಸುತ್ತೆ. ಶಿಲ್ಪಿಗೆ ಎಷ್ಟು ಟ್ಯಾಲೆಂಟ್ ಇತ್ತು ಅಂತ ಅವರವರ ಸಿಗ್ನೇಚರ್ಗಳನ್ನು ನೋಡಬಹುದು. ಮಹಾಬಲಕ್ಕೆ ನೋಡಿ, ಇಲ್ಲಿ ಮಹಾಬಲ. ಇನ್ನೊಂದು ಅತಿ ಸುಂದರವಾದ ವಿಗ್ರಹ ಇದು. ಆನೆಯ ಹೊಟ್ಟೆ ಒಳಗಡೆ ಶಿವ ನಾಟ್ಯ ಮಾಡ್ತಾ ಇದ್ದಾನೆ. ಗಜಚರ್ಮಾಂಬರ ದಾರಿ ಅಥವಾ ಗಜಾಸುರ ಗಜಾಸುರ ಎಂಬ ರಾಕ್ಷಸನನ್ನ ಶಿವ ಸಂಹಾರ ಮಾಡಿ ನಾಟ್ಯ ಮಾಡ್ತಕ್ಕಂಥ ದೃಶ್ಯ. ಆನೆ ಸಿಗಿರುವಾಗ ಆನೆಯ ಬಾಲ ಎಡಕಾಲ ಮೇಲಿದೆ, ಆನೆಯ ತಲೆ ಎಡಕಾಲ ಕೆಳಗಡೆ ಇಟ್ಕೊಂಡಿದ್ದಾರೆ. ಚರ್ಮವನ್ನು ಒದ್ದು ನಾಟ್ಯ ಮಾಡ್ತಕ್ಕಂಥ ಶಿವನ ಎಡಗೈನ ಹೆಬ್ಬೆರಳಿನ ಉಗುರು ಚರ್ಮವನ್ನು ಚುಚ್ಚಿ ಹೊರಗಡೆ ಹೋಗಿದೆ. ಮೇಲ್ಗಡೆ ನೀವು ಸೂಕ್ಷ್ಮವಾಗಿ ವಹಿಸಿ ಅವರು ಮಹಿಳೆ ಹಸುವಿನಿಂದ ಹಾಲನ್ನು ಇಳ್ತಾ ಇದ್ದಾರೆ. ಅವಳು ಕೂಡ ಗಾನವನ್ನು ಕತ್ತೆತ್ತಿ ಕೇಳಿಸ್ಕೊಳ್ತಾರೆ. ಆದ್ರೆ ಹಸು ಮಾತ್ರ ಕರುವಿನ ಪ್ರೀತಿಯಲ್ಲಿ ತೊಡಗಿದೆ. ಹಸು ನೋಡ್ತಾ ಇಲ್ಲ. ಈ ಜಗತ್ತಿನಲ್ಲಿ ತಾಯಿ ಮತ್ತು ಮಗುವಿನ ನಡುವಿನ ಪ್ರೀತಿ, ವಾತ್ಸಲ್ಯ, ಸಂಬಂಧಗಳು, ತಾಯಿಯ ಮಮತೆ ಎಂಬುದು ಈ ನಾದಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂತ. ತುಂಬಾ ಸುಂದರವಾಗಿ ಕಾಣಿಸುತ್ತಾರೆ. ಇದನ್ನ ಲೈವ್ ಅಲ್ಲಿ ಇದೆ ನೋಡಿ. ಈಗಲೂ ಕೂಡ ಕಥೆಗಳು ನಮ್ಮ ಮುಂದೆ ನಡೀತಾ ಇದೆ. ಆ ಭಾವನೆಗಳನ್ನು ತುಂಬಿದ್ದಾನೆ ಶಿಲ್ಪಿ. ನೋಡಿ, ಆ ಮೂಲೆಯಲ್ಲಿ ಒಬ್ರು ಗಾನ ಮಂಜರಿ ತಾಲಗಳನ್ನು ಬಾರಿಸ್ಕೊಂಡು ಹಾಡನ್ನು ಆಡ್ತಾ ಇದ್ದಾಳೆ. ಆಕೆ ತುಟಿಗಳು ಓಪನ್ ಆಗಿದೆ. ತುಟಿಗಳ ನಡುವೆ ಹಲ್ಲುಗಳು ಕಾಣಿಸುತ್ತೆ. ಇಲ್ಲೂ ಬನ್ನಿ, ಸೇಮ್ ಕಾಣಿಸ್ತೀವಿ. ಇಲ್ಲಿ ಕಾಣಿಸ್ತೇವೆ. ಇಲ್ಲೊಬ್ರು ಡಮರು ಬಾರಿಸ್ತಾರೆ ಲೇಡಿನೇ. ಆ ಮೂಮೆಂಟ್ ನೋಡಿ, ಆ ಬೆರಳುಗಳ ಮೂಮೆಂಟ್ ಈಗಲೂ ಕೂಡ ಬಾರಿಸ್ತಾ ಇಲ್ಲ. ಎಡಗೈ ಡ್ರಮ್ನ ಒಳಗಡೆ ಹೋಗಿರುವಂಥದ್ದು. ಡ್ರಮ್ನಲ್ಲಿ ಹಗ್ಗಗಳ ಥ್ರೆಡ್ ನೋಡಿ, ನಿಜವಾದ ಹಗ್ಗನಾಗೆ ಕಾಣಿಸುತ್ತೆ. ಲುಕ್ ಲೈಕ್ ರಿಯಲ್ ಥ್ರೆಡ್. ದಿಸ್ ಇಸ್ ಸ್ಟೋನ್ ಕಾರ್ವಿಂಗ್ಸ್. ಈ ಥರದ ವಿಗ್ರಹಗಳನ್ನು ಹೊರಭಾಗದಲ್ಲಿ ಕೆತ್ತನೆ ಮಾಡಿ ನಂತರ ಅಸೆಂಬಲ್ ಮಾಡಿದ್ದಾನೆ. ಈ ದೇವಸ್ಥಾನವನ್ನು ಇವತ್ತಿಗೂ ಕೂಡ ಬಿಚ್ಚಬಹುದು ಮತ್ತೆ ಕಟ್ಟಬಹುದು. ಇಂಟರ್ಲಾಕ್ ಸಿಸ್ಟಮಲ್ಲಿದೆ. ಹೌದು, ಅದಕ್ಕೆ ಪಜಲ್ ಥರ ಬಿಚ್ಚಬಹುದು ಮತ್ತೆ ಕಟ್ಟಬಹುದು. ಇವೆಲ್ಲ ಒಂದೇ ಕಲ್ಲಲ್ಲ, ಇದು ಒಂದೇ ಬಂಡೆ ಅಲ್ಲ, ಇದು ಪೀಸಸ್ಸನ್ನು ಅಸೆಂಬಲ್ ಮಾಡಿದ್ದಾನೆ. ಈ ಹೊಯ್ಸಳರು ಇದ್ದಾರಲ್ಲ, ಒಂದು ವಿಶೇಷವಾದ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ರಾಜ ಏನಾದರೂ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನಪ್ಪಿದ್ರೆ ಇವನಿಗೆ ಅಂಗರಕ್ಷಕರಿದ್ದು ಇದ್ದಂಥ ಸಮಯ. ರಾಜನಿಗೆ ಅಂಗರಕ್ಷಕರಿದ್ರು, ಅವ್ರನ್ನ ಗರುಡರು ಅಂತ ಕರೀತಾರೆ. ಇವರು ಸುಸೈಡ್ ಮಾಡ್ಕೊಳ್ತಾ ಇದ್ರು ರಾಜ್ಯ ಸರ್ಕಾರ. ವಿಷ್ಣುವರ್ಧನ ನಂತರದಲ್ಲಿ 2ನೇ ಬಲ್ಲಾಳ ಆಳ್ವಿಕೆ ಬರ್ತಾನೆ. 2ನೇ ಬಲ್ಲಾಳ ಯುದ್ಧ ಭೂಮಿಯಲ್ಲಿ ಸತ್ತೋಗ್ತಾನೆ. ಅವನಿಗೆ 1000 ಜನ ಅಂಗ ಪಡೆ ಇತ್ತು. ಅವರಿಗೆ ಮೇನ್ ಕ್ಯಾಪ್ಟನ್ ಕುವರ ಲಕ್ಷ್ಮ ಅಂತ. ಇವ್ರ ಜೊತೆ 1000 ಜನರು ಕೂಡ ಸುಸೈಡ್ ಮಾಡ್ಕೊಂಡ್ರು ಅಂತ ಕಂಬದ ಮೇಲೆ ಬರೆದಿದ್ದಾರೆ. ಇದ್ರ ಮೇಲೆ ಬರೆದಿದ್ದಾರೆ ಹಲಗರಣದಲ್ಲಿ. ಹೆಂಗೆ ಸುಸೈಡ್ ಮಾಡ್ಕೊಳ್ತಾ ಇದ್ರು ಅಂತ ಅದ್ರ ಮೇಲಿರುವಂಥ ಶಿಲ್ಪಕಲೆ ಹೇಳ್ತಾ ಇದೆ. ಇವರೆಲ್ಲ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರ ಬಳಿಯಲ್ಲಿರುವಂಥ ಬಟ್ಟೆಯನ್ನು ಸೀಳಿ ಕರುಣನ ಮಾಲೆ ಮಾಡಿಕೊಳ್ತಾನೆ. ವಿಶೇಷತೆ ಏನಪ್ಪ ಅಂತಂದರೆ, ಈ ರಾಕ್ಷಸನಿಗೆ ಇನ್ನೊಬ್ಬ ರಾಕ್ಷಸ ಬರ್ತಾನೆ ಸಹಾಯಕ್ಕೆ.
ಆ ರಾಕ್ಷಸನ ಮುಖವನ್ನೇ ಮೇಲೆ ಸಿಗಿತಾನೆ ವಿಷ್ಣು ಕಿತ್ತಿದ್ದಾನೆ. ಹೇಗೆ ಆ ಕಿತ್ತಿರುವಾಗ ರಾಕ್ಷಸನ ಕಣ್ಣುಗುಡೆಗಳು ಕೂಡ ಚರ್ಮ ಕಂಟಿಕೊಂಡು ಮೇಲ್ಗಡೆ ಹೋಗಿದೆ, ತಲೆಗುಡೆ ಮಾತ್ರ ಇದೆ. ಈಗಿನ ಸಿನಿಮಾದಲ್ಲೂ ಕೂಡ ಈ ಥರ ದೃಶ್ಯಗಳನ್ನು ಚಿತ್ರೀಕರಣ ಮಾಡಲಿಕ್ಕಾಗಲ್ಲ. ಅದಾ ಅವರು ರಕ್ಷಕ ಗರುಡ ಗರುಡ ಮೂಗ ಅಲ್ಲಿ ನೋಡಲ್ಲಿ ಕಾಣುತ್ತೆ. ಮೂಗುಡ್ಡ ಇದೆ ನೋಡಿ. ನೋಡಿ ಈ ಥರ ಕಾಣಿಸುತ್ತೆ. ಪದ್ಮಾಕೃತಿ ಸ್ಟಾರ್ ಶೇಪ್ ಲೋಟಸ್ ಥರ ಕಾಣಿಸುತ್ತೆ ಮೇಲಿಂದ ಎರಡು ದೇವಸ್ಥಾನ ಸೇರಿನ. ಮುಟ್ಟಬೇಡಿ, ಹೆಂಗೆ ನೋಡ್ರು, ಮುಟ್ಟಬೇಡಿ, ಹೆಂಗೆ ನೋಡ್ರು. ಒಂದು ಮೂರು ಎಷ್ಟು ಅಂದಿದ್ರಿ ಲೈಕ್ ಲೋಟಸ್ ತುರುಬು ನೋಡಿ. ಇಲ್ಲಿ ಇನ್ಕಂಪ್ಲೀಟ್ ಆಗಿರುವಂಥ ಜಾಗ. ಕೆಲವೊಂದನ್ನು ಕಲ್ಲುಗಳನ್ನು ಜೋಡಿಸಿ ಕೆತ್ತನೆ ಮಾಡಿದ್ದಾನೆ, ಕೆಲವೊಂದನ್ನು ಹೊರಭಾಗದಲ್ಲಿ ಕೆತ್ತನೆ ಮಾಡಿ ಜೋಡಿಸ್ತಾ ಹೋಗ್ತಾನೆ. ಇದೇ ಶಿಲ್ಪಕಲೆಯನ್ನು ಇಲ್ಲಿ ಮಾಡಬೇಕಾದ್ರೆ ಅಟ್ಯಾಕ್ ಆಗುತ್ತೆ, ರಾಜ ಇರೋರು ಇಲ್ಲ ಆವಾಗ ಅಟ್ಯಾಕ್ ಆಗುತ್ತೆ. ಈ ಜಾಗವನ್ನು ಬಿಟ್ಟು ಬೇರೆ ಕಡೆ ಓಡೋಗ್ತಾರೆ ಶಿಲ್ಪಿಗಳು ಆತ್ಮರಕ್ಷಣೆಗೋಸ್ಕರ. ಪುನಃ 4 ವರ್ಷ ನಂತರದಲ್ಲಿ ಪುನಃ ಬರ್ತಾರೆ, ಕಲ್ಲು ಗಟ್ಟಿಯಾಗಿರುತ್ತೆ, ಕೆತ್ತನೆ ಮಾಡಿ ಮಾಡಬೇಕು. ವಿಷ್ಣುವರ್ಧನ ಎರಡನೇ ಹೆಂಡತಿ ಲಕ್ಷ್ಮಿ, ಲಕ್ಷ್ಮಿಗೆ ಇಷ್ಟ ದೈವ ನರಸಿಂಹ, ಹಾಗಾಗಿ ಇಲ್ಲಿ 14 ಬಾರಿ ಕೆತ್ತನೆಯನ್ನು ಮಾಡಿದ್ದಾರೆ. ಹೌದಾ? 14 ಸಲ. ನೋಡಲಿಕ್ಕಾಗಲ್ಲ, ವಿಶೇಷವಂತ ವಿಗ್ರಹ ಇದೆ. ಕಮಲದ ಮೇಲೆ 80 ಕಲಸ ಹಿಡಿದು ನಾಟ್ಯ ಮಾಡತಕ್ಕಂಥ ಲಕ್ಷ್ಮಿ. ಯಾಕೆ ನೀವು ನೋಡ್ಲಿಕ್ಕಾಗಲ್ಲ ಲಕ್ಷ್ಮಿ ಡ್ಯಾನ್ಸ್ ಮಾಡೋದನ್ನು ಅಂತಂದರೆ, ಲಕ್ಷ್ಮಿ ಡ್ಯಾನ್ಸ್ ಮಾಡೋದು ಕಡಿಮೆ, ಮಾಡಿಸೋದು ಜಾಸ್ತಿ ಬೇರೆ ಕೈ. ಹಾಗಾಗಿ ಆಕೆಯನ್ನು ಚಂಚಲೆ ಅಂತ ಕರೀತಾರೆ. ಇದೇ ಮಕರ ಪ್ರಾಣಿ, ಅದರ ಮೇಲೆ ವರುಣದೇವ, ವರುಣನಿಗೆ ವಾಹನ. ಅಕ್ಷಯವಾಣಿಗಳಿಗಿಂತ ಅರ್ಜುನ ಮಟ್ಟಗಳ ಇನ್ನೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಅನುವಾದ ಕರ್ಣನಿಗಿಂತ ಒಮ್ಮೆ ಬಿಟ್ಟಂತ ಒಂದೇ ಬಾಣ ಮಲ್ಟಿಪಲ್ ಆಗಿದೆ. 5, 10, 15. ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿ ಸೇರಿಯನ್ನು ಎಳಿತಾನೆ ಒಂದು ಸಭೆಯೊಳಗೆ, ನಂತರ ನಡೆಯುವಂಥ ಘಟನೆ. ಭೀಮ ದುಶ್ಯಾಸನ ಮಲ್ಲ ಯುದ್ಧನ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಎದೆಯನ್ನು ಸೀಳಿ ಕರುಳನ್ನು ಬಗಿತಾನೆ ಭೀಮ. ಒಂದು ಅದರಿಂದ ಬಂದಂಥ ರಕ್ತದಿಂದ ಆಕೆ ಜಡೆಗೆ ಹಚ್ಕೊಂಡು ಸ್ನಾನ ಮಾಡ್ತಾನೆ. ಈಕೆ ದ್ರೌಪದಿ ಜಡೆ ಹಚ್ಕೊಳ್ತಾನೆ. ಅವಳು ಯುದ್ಧದ ಸನ್ನಿವೇಶ. ಈ ಕಡೆ ವಿಷ್ಣು ನೈರನೇ ಅಂತಾರೆ ವಾಮನ. ವಾಮನ ಅಂದರೆ ಕುಳ್ಳ ಬ್ರಾಹ್ಮಣನಾಗಿ ಬರ್ತಾನೆ. ಬಲಿ ಚಕ್ರವರ್ತಿ ಹತ್ರ 3 ಯಜದಾನವನ್ನು ಪಡ್ಕೊಳ್ಳಿಕ್ಕೆ ಬಲಿಗೆ ಒಳ್ಳೆ ಮನಸ್ಸಿನಿಂದ ದಾನ ಕೊಡ್ತಾ ಇದ್ದಾನೆ. ದಾನ ಕೊಡಬೇಡ, ಇದರಲ್ಲಿ ಮೋಸ ಆಗಿದೆ ಅಂತ ಶುಕ್ರಾಚಾರ್ಯ ಕೆಲವೊಂದು ಹೇಳ್ತಾರೆ. ಈ ಒಂದು ವಿಗ್ರಹದಲ್ಲಿ ಒಂದು ನೀತಿ ಕಥೆ ಇದೆ. ಏನಪ್ಪ ಅಂದರೆ, ಯಾರು ದಾನವನ್ನು ಕೊಡ್ತಾನೆ ಅವನು ಸಮಾಜದಲ್ಲಿ ದೊಡ್ಡವನಾಗ್ತಾನೆ ಅಂತ. ಕೊಡುವವನು, ದಾನ ಕೊಡುವವನು, ಕೇಳುವವನು, ಬೇಡುವವನು ಕೊಡುವವನಿಗಿಂತ ಚಿಕ್ಕವನಾಗ್ತಾನೆ. ದಾನ ಕೊಡಬೇಡ ಅಂದವನು ಅರ್ಹರಾಗಬೇಕು, ದಾನ ಕೊಡಬೇಡ ಅಂದವನು ಇನ್ನೂ ಕುಬ್ಜನ ಆಗ್ತಾನೆ, ಚಿಕ್ಕವನಾಗ್ತಾನೆ. ಇಲ್ಲಿ ವಿಷ್ಣು ದಾನ ಪಡ್ಕೊಂಡು ಈ ಕಡೆ ಅಳೆದಿದ್ದಾನೆ ತ್ರಿವಿಕ್ರಮನಾಗಿ. ಸ್ವಲ್ಪ ಹಿಂದೆ ಹೋಗೋಣ. ನೆಕ್ಸ್ಟ್ ಬೇಲೂರಿಗೆ ಹೋದ್ರೆ ಇದೇ ದೇವರಿದೆ ಗರ್ಭಗುಡಿ ಇಲ್ಲಿ ಚೆನ್ನಕೇಶವ. ಯಾಕೆ ವಿಷ್ಣುವನ್ನ ಚೆನ್ನಕೇಶವ ಅಂತ ಕರಿತೀವಿ ಅಂದರೆ, ವಿಷ್ಣು ಅಲಂಕಾರ ಪ್ರಿಯ. ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣುವಿನ ಮೊದಲನೇ ಹೆಸರು. ಹಾಗಾಗಿ ಚೆನ್ನಕೇಶವ. ಶಿವನ ಅಭಿಷೇಕ ಜೆಟ್ ಥರ ಕಾಣ್ತಾರೆ. ಸನ್ ಗಾಡ್, ಸೂರ್ಯ. ಎರಡು ಕೈಯಲ್ಲೂ ಕೂಡ 2 ಹೂಗಳು ಇರ್ತವೆ. ಯಾಕೆಂದರೆ ಸೂರ್ಯನಿಗೆ 2 ಹೆಂಗಂದ್ರೆ ರಾತ್ರಿ ಆಗಲಿ. ಇವರೇ ಒಬ್ರಿಗೊಬ್ಬರು ನೋಡ್ತಾರಲ್ಲ, ಅದನ್ನ ಓಡಿಸ್ಲಿಕ್ಕೆ ರಾತ್ರಿ ಟ್ರೈ ಮಾಡ್ತಾರೆ, ರಾತ್ರಿ ಓಡಿಸ್ಲಿಕ್ಕೆ ಅದನ್ನ ಟ್ರೈ ಮಾಡ್ತಾರೆ. ಇವ್ರು ನೋಡಿ ಬಿಡಿ ಜಡ್ ಥರ ಕಾಣ್ತಾರೆ. ಲಾಂಗ್ ಓಪನ್ ಹಾಕಿದ್ರೆ ಬಿಗ್ಗಿದೆ ಕರ್ಲಿ ಇರಲ್ಲ. ಬಟ್ ಇದು ಬಿಡಿ ಜಡ್ಜ್ ಅಲ್ಲ, ನಮ್ಮಲ್ಲಿ ಧರ್ಮದಂಡಾಧಿಕಾರಿ. ಬ್ರಿಟಿಷಿಗರು ನಮಗೆ ಬಂದಿದ್ದು 16ನೇ ಶತಮಾನ ನಂತರ. ಬಟ್ ಈ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಕೃಷ್ಣ ಮತ್ತು ಇಂದ್ರ ಇಬ್ಬರು ಯುದ್ಧ ಮಾಡ್ತಿದ್ದಾರೆ. ಇದು ಕೃಷ್ಣ ಸತ್ಯಭಾಮ ಗರುಡನ ಮೇಲೆ ಕೂತ್ಕೊಂಡು ಮೇಲೆ ವಿಹಾರವನ್ನು ಮಾಡುವಾಗ ಇಂದ್ರನ ವನದಲ್ಲಿ ಕುಂತ ಒಂದು ಹೂವನ್ನು ಈ ಸತ್ಯಭಾಮ ನೋಡ್ತಾರೆ. ಆ ಹೂವಿನ ಹೆಸರು ಪಾರಿಜಾತ.
ಮತ್ತು ಸುಂದರವಾಗಿರುತ್ತೆ. ಇಷ್ಟಪಟ್ಟು ಆಟ ಹಿಡಿದಕ್ಕೆ ಕೃಷ್ಣ ಹೇಗಾದರೂ ಮಾಡಿ ಅವ್ರು ಕುಳಿತು ಹೋಗ್ತಾ ಇರಬೇಕು. ಮರವನ್ನೇ ಕಿತ್ತು ತಗೊಳ್ತಾ ಇದ್ರು ಕಾಲೇಜಿಂದ ಕರ್ಕೊಂಡು ಬಂದ ವಿಚಾರ ಇಂದಾನೆ ಗೊತ್ತಾಗಬೇಕು. ನನ್ನ ಹೆಂಡತಿ ಶಚಿದೇವಿಯಿಂದ ಐರವದಾನ ಮೇಲೆ ಆನೆಯ ಕಾಲುಗಳು ಬೆಂಡಾಗಿರುತ್ತೆ, ನೋಡುವಂತೆ ಕಾಲುಗಳು ಬೆಂಡಾಗಿದೆ, ಕಾಲು ಮೇಲ್ಗಡೆ ಒಡೆದು ಗಂಟೆಗಳು ತೇಲಾಡ್ತಾ ಇದೆ. ಆನೆ ಇವಾಗ ಕೂತಿದ್ದಂಥ ಶಚಿದೇವಿಗೆ 3 ಅಂಶಗಳು ಬೇಕು: ಭಾವ, ರಾಗ, ತಾಳ, ಭರತ, ನಾಟ್ಯ. 3ರಲ್ಲಿ ಒಂದಿಲ್ಲ ಅಂದ್ರೆ ಅದು ಲುಂಗಿ ಡ್ಯಾನ್ಸ್ ಆಗುತ್ತೆ. ನಾನೇ ಇನ್ನೂ ಗರ್ವತೆ ಮುಖದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಕಣ್ಣು ಮೇಲೆ ಹೋಗಿದೆ, ಕಣ್ಣುಗಳು ಹಾಂ, ಯಾಕೆ ಕಾಲು ಬೆಂಡಾಗಿದೆ. ನೂಪುರ ಕಾಲಿಗೆ ಗೆಜ್ಜೆ ಇದೆಯಲ್ಲ, ಜರುಗ್ತದೆ ಕೆಳಗಡೆ. ಹೆಬ್ಬೆರಳು ಹಿಂದೆ ಹೋಗಿದ್ದು 4 ಬೆರಳು ಮುಂದೆ ಇರುವಂಥದ್ದು. ಅಂಗಲಲ್ಲಿ ಗೆರೆಗಳನ್ನು ನೋಡ್ತೀವಿ ರಿಂಕಲ್ಸಲ್ಲಿ. ಈ ನಾಟ್ಯದ ಭಂಗಿಯನ್ನು ನೋಡಿದ್ರೆ ಒಂದು ವಿಚಾರ ಗೊತ್ತಾಗುತ್ತೆ. ಶಿಲ್ಪಿ ಶಿಲೆಯನ್ನು ಕೆತ್ತದರ ಜೊತೆಗೆ ನಾಟ್ಯವನ್ನು ಕೂಡ ಬಲ್ಲವನಾಗಿದ್ದ. ಎಲ್ಲ ವಿದ್ಯೆಗಳು ಅವನಿಗೆ ಗೊತ್ತಿರಲೇಬೇಕು, ಇಲ್ಲಾಂದರೆ ಈ ಥರದ ಜೀವಂತಿಕೆ ಕಲೆಯನ್ನು ನಾವು ನೋಡ್ಲಿಕ್ಕೆ ಆಗಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಪಾಂಡವರೆಲ್ಲ ವನವಾಸಕ್ಕೆ ಹೋಗಿರ್ತಾರಲ್ವಾ, ಆ ಸಮಯದಲ್ಲಿ ಅರ್ಜುನ ಶಿವನಿಂದ ಪಾಶುಪತಸ್ತ್ರವನ್ನು ಪಡೆದಕ್ಕೋಸ್ಕರ ಒಂದು ಬೆಟ್ಟದ ಮೇಲೆ ಒಂಟಿ ಕಾಲಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇದರ ಪಕ್ಕದಲ್ಲಿ ಋಷಿಮುನಿಗಳು ಶಿವನನ್ನು ಆರಾಧಿಸ್ತಾ ಯಜ್ಞೋಪವೀತ ಮಾಡ್ತಾ ಇರ್ತಾರೆ. ಕೌರವರಿಗೊಂದು ಚಿಂತೆ ಬರುತ್ತೆ, ಅವನೇನಾದರೂ ಆಯುಧವನ್ನು ಇಸ್ಕೊಂಡ್ರೆ. ಯಾವತ್ತೂ ಒಂದು ಬಾರಿ ಪಾರ್ವತಿ ಜೊತೆ ಶಿವ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿರ್ತಾನೆ: ಪಾರ್ವತಿ, ಸಮಯ ಬರಲಿ, ವೀರರಿಗಿರುವಂಥ ಮಚ್ಚೆ ಅರ್ಜುನನ ಬೆನ್ನಿಂದ ಇದೆ, ಸಮಯ ಬಂದಾಗ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಮಚ್ಚೆ ತೋರಿಸೋದಕ್ಕೋಸ್ಕರ ಅವನು ಕೆಳಗಡೆ ಸೋಲು ರೀತಿ ನೋಡಿ. ಇಲ್ಲಿ ಪಕ್ಕದಲ್ಲಿ ಪಾರ್ವತಿ ಹೇಳ್ತಾನೆ: ನೋಡು ಮಚ್ಚೆ ಏನು ಅಂತ ಹೇಳಿ. ಪಾರ್ವತಿ ನೋಡು ಮೇಲೆ ಅಂತ ಹೇಳ್ತಾನೆ, ನೋಡು ಬೇಗನೆ ಅಂತ. ಅವಳು ನೋಡಾಯ್ತು ಮೇಲೆ ಅಂತ ಅವಳು ಕೈಶನ್ಯ ಮಾಡ್ತಾಳೆ. ನಂತರ ಪ್ರತ್ಯಕ್ಷ ನನಗೆ ಅಸ್ತ್ರವನ್ನು ಕೊಡ್ತಾನೆ. ಇಲ್ಲಿ ರಾಮಾಯಣ, ವಾಲಿ ಮತ್ತು ಸುಗ್ರೀವ ಯುದ್ಧ ಮಾಡಬೇಕು. ಈ ರಾಮ ಇದ್ದಾನಲ್ಲ, ವಾಲಿ ಕೊಲ್ಲಬೇಕು ಅಂದ್ರೆ ತಾಳೆ ಮರಗಳ ಮರೆಗೆ ಹೋಗಿ ಯಾಕೆಂದ್ರೆ ವಿಗ್ರಹನ ಕಪಿಚೇಷ್ಟೆ ಅಂತ ಕರೀತಾರೆ, ಮಂಕಿ ಬಿಸ್ನೆಸ್ ಅಂತ. ಸಾರಿಯಲ್ಲಿ ಬಾರ್ಡರ್ ಇದೆ ನೋಡಿ, ಹ್ಯಾಂಡಿ ಬಾರ್ಡರ್ ಹೇಗೆ ಹಿಡ್ಕೊಂಡಿದ್ದಾರೆ. ಹೊಟ್ಟೆಯಲ್ಲಿ ಚರ್ಮ ಸುಕ್ಕ ಆಗಿದೆ, ಆಕೆ ಈಗ ಜಂಪ್ ಆಗಿದೆ. ಅವಳು ಹಾಕಿರೋದು ಚಪ್ಪಲಿನ ಅದು ಏಳು ಪ್ರಾಣಿಗಳು, ಹಂದಿಯ ದೇಹ, ಸಿಂಹದ ಕಾಲು. ಸೂಕ್ಷ್ಮ ಗಮನಿಸಿ, ಆ ಬೇತಾಳನ ಎದೆ ಹಾಲನ್ನು ಒಂದು ಚಿಕ್ಕ ಬೇತಾಳ ಕುಡಿತಾನೆ, ಮರಿ ಬೇತಾಳ ಹಾಲು ಕುಡಿತಾನೆ. ನೀವು ಕರ್ಕೊಂಡಿದ್ದಾವೆ ಅವನು. ಇದರಿಂದ ಏನಪ್ಪ ಗೊತ್ತಾಗುತ್ತೆ, ಮನುಷ್ಯತ್ವ ಎಂಬುದು ಮನುಷ್ಯರಿಗೆ ಮಾತ್ರ ಅಲ್ಲ, ದೆವ್ವಗಳಿಗಿರುತ್ತೆ. ದೆವ್ವ, ಭೂತ, ಪ್ರೇತಗಳಿಗೂ ಕೂಡ ಮಕ್ಕಳಿರುತ್ತೆ ಅಂತ ತೋರಿಸುತ್ತೆ. ಸರ್, ಐರನ್ ಕ್ಲಾಂಪ್ ಬಳಸಿದ ನೋಡಿ. ಇದು 2 ಪೀಸಸ್ ಇದೆಯಲ್ಲ, ಇವನ್ನ ಬಿಗಿ ಮಾಡಲಿಕ್ಕೋಸ್ಕರ ಈ ಕಡೆ ಬಂದಿದೆ. ಇಲ್ಲಿದೆ ಕೋಟೆ ರಚನೆ ಮಾಡಿದ್ದು ದ್ರೋಣಾಚಾರ್ಯ. ಅವನ ಕೈಲಿಕ್ಕೆ ಕುಂಭ ಧ್ವಜ ಪಾಟ್ ಫ್ಲಾಗ್. ಕೌರವರು ಮತ್ತು ಇವರೆಲ್ಲ ಕುಂಭದಲ್ಲಿ ವ್ಯೂಹವನ್ನೇ ಬೆಳೆಸಲಿಕ್ಕೆ ಹಲವಾರು ಜನ ಅದ್ರ ಅಭಿಮನ್ಯುಗಳು ಯಾಕೆಂದ್ರೆ ಅಭಿಮನ್ಯು ಇದ್ದಾರಲ್ಲ, ಇವನ ತಾಯಿಯ ಗರ್ಭದಲ್ಲಿದ್ದಾಗ, ಸುಭದ್ರ ಹೊಟ್ಟೆ ಒಳಗಡೆ ಇದ್ದಾಗ, ಪ್ರೆಗ್ನೆನ್ಸಿ ಆ ಟೈಮಲ್ಲಿ ಒಳಗಡೆ ಇರ್ತಾರಲ್ವ, ಅವಾಗ ಕೃಷ್ಣ ಹೇಳುವಂಥ ಕಥೆಯನ್ನು ಅರ್ಧ ಮಾತ್ರ ಕೇಳಿಸ್ಕೊಳ್ತಾನೆ. ಅಂದರೆ ಒಳಗೋದು ಮಾತ್ರ ಅವನು ಕೇಳಿಸ್ಕೊಂಡಿರ್ತಾನೆ, ಆಚೆ ಬರೋದನ್ನ ಕೃಷ್ಣನೇ ಹೇಳಿರಲ್ಲ ಆ್ಯಕ್ಚುಲಿ. ಯಾಕೆ ಪೂರ್ತಿ ಕಥೆ ಹೇಳಿದ್ರೆ ಕೃಷ್ಣ ಬದುಕ್ತಾ ಇರಲಿಲ್ಲ, ಮಹಾಭಾರತ ನಡೀತಾ ಇರಲಿಲ್ಲ. ಯಾಕೆಂದರೆ ಇವನಿಂದ ಅವನು ಸಾಗಿರುತ್ತೆ. ಹಾಗಾಗಿ ಅರ್ಧ ಕಥೆಗಳಿಂದ ಅವನಿಗೆ ಬೆನಿಫಿಟ್ ಆಯಿತು. ಅಂದರೆ ಅವರು ವಂಶಸ್ತ್ರ ಕೊಲ್ಲುವಂಥದ್ದು, ಯಾವುದರಲ್ಲಿ ಯಾವುದರ ಸಂಹಾರ ಅಂತ. ಅಳಿಮಯ ಆದವನು ಮಾವನ್ನ ಕೊಡ್ತಾ ಹೋಗ್ತಾನೆ.
ಈ ಕೃಷ್ಣ ಇದ್ದಾರಲ್ಲ ಅವ್ರು ಕೊಂದ್ಸಲ ಕೊಡ್ತಾರೆ ಈಗ ಅದೇ ಕಂಟಿನ್ಯೂ ಆಗಿ ಅಭಿಮನ್ಯು ಕೃಷ್ಣ ಕೊಡ್ತಾರೆ ಆ ಥರ ಜನ್ರೇಷನ್ ಅದು ಇದಾಗುತ್ತೆ. ಬಟ್ ಅಮ್ಮ ಜೊತೆಯನ್ನು ಕೇಳಿದಂಥ ಅಭಿಮನ್ಯು ನನಗೆಲ್ಲ ಗೊತ್ತು ಅನ್ನೋ ಫೀಲಲ್ಲೂ ಅದನ್ನು ಬೇರಿಸ್ಲಿಕ್ಕೆ ಹೋಗಿ ಸಿಕ್ಕಂತ ಸಪೋರ್ಟ್ ಮಾಡಿದ್ದೆ ಅಭಿಮನ್ಯು. ಈ ಸ್ಟೋರಿನ ಒಂದು ಮೆಸೇಜ್ ಗೊತ್ತಾಗುತ್ತೆ, ಯಾವುದೇ ವಿಷಯವನ್ನು ಅವಾಗೆ ತಾನೇ ಆಗಲೇ ತಾನೇ ಕೃಷ್ಣನೇ ಉಳಿಸ್ತಾನೆ ನಾವು ಹೆಂಡ್ತಿನ ಅವನೇ ತಾನೇ ಪ್ರೆಗ್ನೆನ್ಸಿ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಪ್ರೊಟೆಕ್ಟ್ ಮಾಡ್ತಾನಲ್ಲ. ನಮಗೆ ಆನೆ ಹೊಡ್ಸಕ್ಕಂಥ ಮಾವುತರನ್ನು ಕೂಡ ನೋಡ್ಬೋದು. ಮಾವುತ ಕರಡಿ ಇದು ಭೀಮ, ಅದು ಭೀಮನೆ. ಇಲ್ಲಿ ನೋಡಿ ಟೆಲಿಸ್ಕೋಪ್ ಮೂಲೆಯಲ್ಲಿ ಒಬ್ಬ ಸೈನಿಕ ನೋಡ್ತಾ ಇದ್ದಾನೆ ಕಣ್ಣಿನಿಂದ. ನೋಡ್ತಾ ಇರೋದು ನೋಡು. ನಾವೆಲ್ಲ ತಿಳ್ಕೊಂಡಿದ್ವಿ ಗೆಲಿಲಿಯೋ ಕಂಡಿದ್ದ 17ನೇ ಶತಮಾನದಲ್ಲಿ ಅಂತ. ಅದು 12ನೇ ಶತಮಾನ ದೇವಸ್ಥಾನ ಅಂದರೆ ಬಿದಿರು ಬ್ಯಾಂಗ್ಗಳನ್ನೇ ಮಾಡ್ತಾರೆ. ಇದು ಬಾಣಗಳ ಡಿಸೈನ್ ಅದು ಡಿಸೈನ್ ರಾಕೆಟ್ ಪ್ರಕಾರ ಡಿಸೈನ್ಸನ್ನು ಪ್ರಯೋಗ ಮಾಡಿದರೆ ಟಿಪ್ಪು ಮತ್ತು 5ರಲ್ಲಿ 18ನೇ ಶತಮಾನ ಆಯಿತು. ಇದು 12ನೇ ಶತಮಾನ ಅದ್ಭುತ ಭಾರತ ಕ್ರಿಟಿಕಲ್. ಸೊ ಉಗುರುಗಳೇ ಮತ್ತೆ ಎಷ್ಟು ಡೀಟೇಲ್ ಆಗಿ ಮ್ಯಾನಿಕ್ಯೂ ಪೆಡಿಕ್ಯೂ ಅಲ್ಲ ಮೊಬೈಲ್ ಇಟ್ಕೊಂಡು ಸೆಲ್ಫಿ ನಿಂತ್ಕೊಳ್ತಿರಲ್ಲ ಆ ಸ್ಟೈಲಲ್ಲಿ ಇವಳು ಕೂಡ ದರ್ಪಣ ಸುಂದರಿನೇ. ಇಲ್ಲಿ ಖಾಲಿ ಜಾಗ ಇರೋದು ಮೊದಲು ಏನಾದರೂ ಮಾಡೋಕ್ಕಾಗಿಲ್ಲ ಅವರು. ಮಾಡಬೇಕಾದ್ರೆ ಯುದ್ಧವಾಗುತ್ತಲ್ಲ ಅದು ಅವಾಗ ಶಿಲ್ಪಿಗಳು ಮೇಲಿಂದ ಪರ್ವತನ ಮೇಲೆ ಎತ್ತು. ಶಿವನಿಗೆ ಸಿಟ್ಟು ಬಂದು ಮೇಲಿಂದ ತುಳಿತಾನೆ ಬೆಟ್ಟಿನಿಂದ. ತುಳಿದಿರುವಾಗ ರಾವಣನ ಕಾಲುಗಳ ಬೆಂಡಾಗಿ ಆತನ ಕಣ್ಣು ಗುಡ್ಡೆಗಳು ಹೊರಗಡೆ ಬರ್ತಾನೆ. ನಂತರ ಈ ರಾವಣ ಸಿಟ್ಟಿನಿಂದ ತನ್ನ ಕಡ್ಡಿಗೆ ತನ್ನ ಹೊಟ್ಟೆಯನ್ನೇ ಬಕ್ಕೊಳ್ತಾನೆ. ಅವನ ಹೊಟ್ಟೆ ಅವನೇ ಬಕ್ಕೊಳ್ತಾನೆ. ಅವನ ಕರುಳಿನಿಂದ ವೀಣೆ ಮಾಡ್ಕೊಳ್ತಾನೆ. ಆ ವೀಣೆಯನ್ನು ರುದ್ರವೀಣೆ ಅಂತ ಕರೀತಾರೆ. ವೀಣೆ ನುಡಿಸ್ತಾ ಶಿವನ ಸ್ತೋತ್ರಗಳನ್ನು ಹೇಳ್ತಾ ಹೋಗ್ತಾನೆ. ಆ ವೀಣೆಯಿಂದ ಬಂದಂಥ ಸುಮಧುರವಂತ ಸಂಗೀತ ಶಿವನಿಗೆ ಇಷ್ಟವಾಗಿ ನಂತರ ಆತ್ಮವನ್ನು ಕೊಡ್ತಾನೆ. ಈ ಆತ್ಮನಿಗೆ ಇವತ್ತು ನಾನು ಹೋಗ್ತಾನೆ. ಪಕ್ಕದ ನಂದಿಯ ಮೇಲೆ ಶಿವ ಪಾರ್ವತಿ ಕೂತ್ಕೊಂಡಿರುವಾಗ ನಂದಿಗೆ ಸಿಟ್ಟು ಬಂದಿದೆ. ಮುಖದ ಎಕ್ಸ್ಪ್ರೆಷನ್ ನೋಡಿದೆ. ಯಾಕೆಂದರೆ ಈ ನಂದಿ ಶಿವನಿಗೆ ಮಾತ್ರ ವಾಹನ. ಡಬಲ್ ರೆಡಿ ಸಿಂಹ ಇದು ಅಷ್ಟಭುಜ ಗಣೇಶ, 8 ಕೈನ ಹೊಂದಿರುವಂಥ ಗಣೇಶ. ಅವನ ಮೋದಕ ಪ್ರಿಯ ಅಂತ ಹೇಳ್ತಾರೆ. ಮೋದಕವನ್ನು ತಿಂದು ಖುಷಿಯಾಗಿ ಡಾನ್ಸ್ ಮಾಡಬೇಕಾದ್ರೆ ಹೊಟ್ಟೆ ಜಿಗ್ಗಿದೆ ನೋಡಿ. ಅದೊಂದರೆ ಗ್ಯಾಪನ್ನು ಕೂಡ ತೋರಿಸಿದೆ. ಇನ್ನೊಂದು ಹೆಸರಿದೆ ಗಣೇಶ. ಸರಿ ಮುಖಕ್ಕೆ ಆಕೆ ಮುಡಿ 3 ದೊಡ್ಡದಾಗಿದೆ. ತುರುಬು ಸ್ಟೈಲ್. ಈ ಮುಡಿಯನ್ನು ನಾಗಮುಡಿ ಅಥವಾ ನಾಗ ಜಡೆ ಅಂತ ಕರೀತಾರೆ. ನಾಗರ ಹಾಡಿನ ಸಿಂಬಿ ಥರ ಇದೆಯಲ್ವಾ, ಅದಕ್ಕೋಸ್ಕರ ನಾಗಮುಡಿ. ನಾನು ಅಜಂತ ಇಲ್ಲೋರಲ್ಲಿ ಪೀರಿಯಡ್ ಮಾಡಿದ್ದೇನೆ. ತ್ರಿಮೂರ್ತಿಗಳು ರಿಪೀಟ್ ಆಗುತ್ತೆ. ಬ್ರಹ್ಮ, ಶಿವ, ವಿಷ್ಣು, ಸರಸ್ವತಿ, ನಾಗರಾಜ. ಈ ಥರ ಎಷ್ಟಲ್ಲಿದೆ ನಿಮಗೆಲ್ಲ ಒಂದು ಬೆನಿಫಿಟ್ ಇದೆ. ಅದಕ್ಕೆ ಬೇಕಾದ್ರೆ ತಲೆ ತಿನ್ಬೇಕಾಗಿಲ್ಲ. ವಿಷ್ಣುದು ಎಲ್ಲ ಅವತಾರಗಳನ್ನು ಹಾಕಿಲ್ಲ. ಇಲ್ಲ ಕೆಲವೊಂದು Brahma is here. This is Brahma. Second is Vishnu. That is Shiva. ಇನ್ನು ಗಂಬುಡುಗಳ ಪರಿಚಯ ಇತ್ತಲ್ಲ, ಕುದುರೆ ಸವರೆಲ್ಲ ಹಾಕೊಂಡಿದ್ದಾರೆ. ಇವತ್ತು ಕ್ರಿಕೆಟ್ ಆಡಲಿಕ್ಕೆ ಪ್ಯಾಡ್ ಅಂತ ಎಲ್ಲ ಇತ್ತು ಅವತ್ತು. ಮೇಲಿರುವಂಥದ್ದು ಬನಮರಿ ಗಣೇಶ, ತುಂಬ ಕೋಪಿಷ್ಟ ಗಣೇಶ. ನಾವೆಲ್ಲರ ಮನೆಯಲ್ಲೂ ಕಾಮನ್ ಈ ದೇವ್ರನ್ನ ಪೂಜೆ ಮಾಡ್ತೀವಿ. ಲೆಫ್ಟ್ ರಂಗ್ ಗಣೇಶ, ಎಡಮುರಿ. ಯಾಕೆಂದರೆ ನಮಗೆ ತಪ್ಪಿದ್ದು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಇವರು ಪೂಜೆ ಮಾಡಿದರೆ. ಬಟ್ ಅವ್ರು ಹಂಗಲ್ಲ, ತುಂಬ ಕೋಪ. ವಿಧಿವಿಧಾನಗಳನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕು. ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ಮನೆಯಲ್ಲಿ ದೇವಸ್ಥಾನಗಳು ಜಾಸ್ತಿ ಆ ಸಮಯದಲ್ಲಿ ವಿಷ್ಣು 2ನೇ ಅವತಾರ
ಅದ್ರ ಮೇಲೆ ಒಂದು ಬೆಲೆ ಬಂದು ಕುಡಿತಾರೆ ಅರ್ಥ ಏನಪ್ಪ ಅಂತಂದರೆ ಈ ಶಿವಪಾಮನ ಕುಡಿಬೇಕು ಪಕ್ಷಿ ಅದು ಕುಡಿದ್ರೆ ನಮ್ಮ ಮನಸ್ಸು ಕೂಡ ಪಕ್ಷಿ ಆಗುತ್ತೆ. ಹಾಗೆ ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂತ ಕೂಡ ಹೇಳ್ತಾರೆ, ಆಮೇಲೆ ಇಷ್ಟು ವಿಷವಾಗುತ್ತೆ ಜೋಪಾನ ಅಂತ ಹೇಳ್ತಾರೆ. ಅಂದರೆ ಅದಕ್ಕವಾದ್ರೆ ಅಮೃತನ ಕೂಡ ವಿಷವಾಗುತ್ತೆ ಅಂತ ನೀತಿ ಕಥೆ. In those days, temples were not only a religion center and as education center. They wanted to educate people even in sex also, the top ventilation for good life. Please come here, sir. See here, Samudra Manthan, churning of the Milky Ocean. Here you can see the gods this side, the demons this side. They used Mandara mountain as a churning rod and Vasuki snake as a churning rope. And when they were churning, because of no support, mountain started to sink into the water. Then Vishnu took the form of Kraton and lifted the mountain up. Ultimately they got here. Elephant's trunk, crocodile's mouth, monkey's eyes, cow's ಎರಡನೇ ತಮಿಳುನಾಡು ತಂಜಾವೂರು, ಮೂರನೇ ಮೈಸೂರು ಇದು ಅಲಂಕಾರದಲ್ಲಿ ನಮ್ಮ ಭಾರತದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಮೇಲ್ಬಂದ ನರಗಳು, ಕಿರೀಟ, ಹೂಗೊಂಚು, ಕಿವಿಗಳು ಎಂಟು ಮಾಡ್ಕೊಳ್ಳಿ, ಏನೋ ಸೌಂಡ್ ಆದರೆ ಎಂಟು ಮಾಡ್ಕೊಳ್ತಾರೆ. ಮಲಗಿದ್ರೆ ಚರ್ಮ ಸುಕ್ಕಾಗುತ್ತೆ, ಸ್ಟ್ರಾಂಗ್ ಭುಜ ಇದೆ, ನೆಕ್ಲೆಸ್ ಇದೆ, ಗೆಜ್ಜೆಗಳ ಮಾಲೆ, ಕಾಲುಗಳು ಬೆಂಡಾಗಿದೆ, ಚಿಕ್ಕ ದೊಡ್ಡ ಉಗುರುಗಳು, ಗೊರಸುಗಳು, ಕಾಲುಗಳ ನಡುವೆ ಬಾಲಗಳು ಕೂಡ ಹೊರಗಡೆ. ಏಕಶಿಲಾ ವಿಗ್ರಹ, ಪೀಠದ ಸೇವೆ, ಸಿಂಗಲ್ ಸ್ಟೋನ್, ಇದು ಗ್ರೀನ್ ಕಲರ್ ಬಳಸುತ್ತೆ. ಗ್ರನೈಟನ್ನು ಕಾಣಿಸುತ್ತೆ, ಕನ್ನಡಿ ಒಳಪಿದೆಯಲ್ಲ ಬೇರೆ ಸ್ಟೋನನ್ನು ಕಾಣಿಸುತ್ತೆ. ದುನಿಯಾ ಅಂದರೆ ಉಂಟು ಒಳಗಡೆ ದರ್ಶನ ದೇವರು. ಇದು ಪೂರ ಒಂದೇ ಕಲ್ಲು. ಅಲ್ಲ, ಯಾರೋ ಏನು ಕಿತ್ತಿ ಯಾರೋ ಸುಮ್ಮನೆ ಪಾಪ ಎಲ್ಲ ಮಾಡಬಾರ್ದು. ಶಾಂತಲೇಶ್ವರ. ಒಟ್ಟಾರೆ ಇರುವಂಥ ಅದು